ಭಾರತ 77ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವುದಕ್ಕೆ ತುದಿಗಾಲಲ್ಲಿ ನಿಂತಿದೆ. ದೇಶದ ಈ 77 ವರ್ಷಗಳ ಸಾಧನೆಯನ್ನು ಒಮ್ಮೆ ನಾವು ಹಿಂತಿರುಗಿ ನೋಡಿದ್ರೆ ಅದೆಷ್ಟು ಅದ್ಭುತಗಳು ಕಣ್ಣ ಮುಂದೆ ಬರ್ತವೆ. ನಾವು ಸ್ವತಂತ್ರವಾದಾಗ ಈ ದೇಶದಲ್ಲಿ ಇದ್ದಿದ್ದು ಕೇವಲ ಬಡತನ, ಜನಸಂಖ್ಯೆ, ನಿರಾಶಾವಾದ. ಆದರೆ ಇವತ್ತು 77 ವರ್ಷಗಳ ನಂತರ ನಾವು ಒಂದು ಸೂಪರ್ ಪವರ್ ರಾಷ್ಟ್ರ ಆಗಿದ್ದೀವಿ. ಈ ಸೂಪರ್ ಪವರ್ ರಾಷ್ಟ್ರ ಆಗಿದ್ದು ಹೇಗೆ ಸಾಧ್ಯ ಆಯಿತು? ಇದಕ್ಕೆ ಕಾರಣ ಏನು? ಇಂತಹ ಐತಿಹಾಸಿಕ ಕ್ಷಣಗಳನ್ನು ಒಂದೊಂದಾಗಿಯೇ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ. ಅಂದು ಮೇ 11, 1998. ಎಂದಿನಂತೆ ದೆಹಲಿ ಸಾಮಾನ್ಯವಾಗಿತ್ತು. ಆದರೆ ಅಚಾನಕ್ಕಾಗಿ ಆಗಿನ ಪ್ರಧಾನಿಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೀತಾರೆ. ಅದರ ಉದ್ದೇಶ ಯಾರಿಗೂ ಗೊತ್ತಿರಲಿಲ್ಲ. ದೆಹಲಿ ರೇಸ್ ಕೋರ್ಸ್ ರಸ್ತೆಯ ಪ್ರಧಾನಿ ನಿವಾಸದ ಎದುರು ತಕ್ಷಣ ಪತ್ರಕರ್ತರು ಜಮಾಯಿಸ್ತಾರೆ. ಮಾತನಾಡಿದಂಥ ಪ್ರಧಾನಿಗಳು ಭಾರತ ತನ್ನ ಮೊದಲ ಅಣು ಪರೀಕ್ಷೆಯನ್ನು ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ನಡೆಸಿರುವುದಾಗಿ ಘೋಷಣೆ ಮಾಡ್ತಾರೆ. ಕಾರ್ಯದಲ್ಲಿ ಭಾಗಿಯಾಗಿದ್ದಂಥ ಎಲ್ಲ ವಿಜ್ಞಾನಿಗಳಿಗೆ ಶುಭಾಶಯವನ್ನು ಕೂಡ ತಿಳಿಸ್ತಾರೆ. ಮುಂದಿನ 2 ದಿನಗಳಲ್ಲಿ ಮತ್ತೆರಡು ಅಣುಬಾಂಬ್ಗಳನ್ನು ಪರೀಕ್ಷೆ ಮಾಡ್ತಾರೆ. 3 ದಿನದಲ್ಲಿ 5 ಅಣುಬಾಂಬ್ಗಳನ್ನು ಪರೀಕ್ಷಿಸಲಾಗುತ್ತೆ. ಒಮ್ಮಿಂದೊಮ್ಮೆಗೆ ಭಾರತ ಎಲೈಟ್ ಕ್ಲಬ್ ಅಂದರೆ ಅಣುಶಕ್ತಿ ರಾಷ್ಟ್ರಗಳ ಗುಂಪಿಗೆ ಸೇರುತ್ತೆ. ಈಗ ಭಾರತ ಅಣುಶಕ್ತಿ ಹೊಂದಿರುವಂಥ ದೇಶ. ರಾಷ್ಟ್ರವೇ ಈ ಸಾಧನೆಯನ್ನು ಕೊಂಡಾಡಿತ್ತು. ದೇಶದೆಲ್ಲೆಡೆ ಸಂಭ್ರಮಾಚರಿಸಲಾಗ್ತಿತ್ತು. ಆದರೆ ಪಶ್ಚಿಮದ ರಾಷ್ಟ್ರಗಳು ಮಾತ್ರ ಉರಿದುರಿದು ಬೀಳ್ತಾ ಇದ್ವು. ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ತಮ್ಮ ಗುಪ್ತಚರ ವಿಭಾಗಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ರು. ಅಣುಬಾಂಬ್ ಪರೀಕ್ಷೆಯ ಬಗ್ಗೆ ತಮಗೆ ಯಾಕೆ ಮಾಹಿತಿಯನ್ನು ಕೊಟ್ಟಿಲ್ಲ, ನಿಮ್ಮಿಂದ ತಡೆಯೋದಕ್ಕೆ ಸಾಧ್ಯ ಯಾಕಾಗಿಲ್ಲ ಅಂತ ಹೇಳಿ ಗರಂ ಆಗಿದ್ರು. ಆದರೆ ಈ ಅಣು ಪರೀಕ್ಷೆ ಆವತ್ತಿನದ್ದಲ್ಲ, ಇದಕ್ಕೂ ಹಿಂದೆ ಒಂದು ಇತಿಹಾಸ ಇದೆ. ಹಾಗಾದರೆ ಭಾರತದ ನ್ಯೂಕ್ಲಿಯರ್ ಟೆಸ್ಟ್ನ ಇತಿಹಾಸ ಏನು? ಇಷ್ಟಕ್ಕೂ ಭಾರತದ ನ್ಯೂಕ್ಲಿಯರ್ ಜರ್ನಿ ಆರಂಭವಾಗಿದ್ದು 1998ರಲ್ಲಿ. ಬದಲಾಗಿ 24 ವರ್ಷಗಳ ಹಿಂದೆ ಅಂದರೆ 1974ರಲ್ಲಿ ಅದು ಭಾರತದ ಮೊದಲ ಅಣು ಪರೀಕ್ಷೆಯಾಗಿತ್ತು. ಅಷ್ಟಕ್ಕೂ ಭಾರತಕ್ಕೆ ಅಣು ಅಸ್ತ್ರಗಳ ಅವಶ್ಯಕತೆ ಏನಿತ್ತು? ವಿಶ್ವದ ಕಣ್ತಪ್ಪಿಸಿ ಪರೀಕ್ಷೆ ನಡೆಸಿದ್ದು ಹೇಗೆ ನಮ್ಮ ದೇಶ? ಭಾರತದ ನ್ಯೂಕ್ಲಿಯರ್ ಜರ್ನಿ ಆರಂಭವಾಗಿದ್ದು ಒಬ್ಬ ವ್ಯಕ್ತಿಯ ಕನಸಿನಿಂದ, ಒಬ್ಬ ವ್ಯಕ್ತಿಯ ಶ್ರಮದಿಂದ. ಅವರು ಮತ್ಯಾರೂ ಅಲ್ಲ, ಡಾಕ್ಟರ್ ಹೋಮಿ ಜೆ ಬಾಬಾ. ಇವರನ್ನು ಭಾರತದ ಅಣು ಯೋಜನೆಗಳ ಪಿತಾಮಹ ಅಂತಾರೆ. ಬಾಬಾ ಓದಿದ್ದು ಲಂಡನ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ. ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ PhD ಪಡೆದಿದ್ರು. ಆದರೆ 1939ರಲ್ಲಿ ಜಾಗತಿಕ ಯುದ್ಧ ಆರಂಭ ಆಗುತ್ತೆ. ಇದರಿಂದಾಗಿ ಹೋಮಿ ಜಹಂಗೀರ್ ಬಾಬಾ ಭಾರತಕ್ಕೆ ವಾಪಸ್ ಆಗ್ತಾರೆ. ಮೊದಲ ಪ್ರಧಾನಿ ಡಾಕ್ಟರ್ ಜವಾಹರ್ಲಾಲ್ ನೆಹರು ಅವರ ಅತ್ಯಾಪ್ತರಾಗಿದ್ದಂಥ ಬಾಬಾ ಅವರನ್ನು ಬಾಯಿ ಅಂತಲೇ ಕರೀತಾ ಇದ್ರು. ಬಾಬಾ ಭಾರತಕ್ಕೆ ಬರ್ತಾ ಇದ್ದಂತೆ ಸ್ವತಂತ್ರ ಭಾರತದಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಕುರಿತು ಸಂಶೋಧನೆಗೆ ಅವರು ನೆಹರು ಬಳಿ ಒತ್ತಾಯಿಸಿದರು. ಆದರೆ ನೆಹರು ಈ ಯೋಚನೆಯನ್ನು ತಡೆ ಹಿಡಿದ್ರು. ಜೊತೆಗೆ ನೆಹರು ಅವರ ಯೋಚನೆಯೂ ಅದಾಗಿರಲಿಲ್ಲ. ಅವರೊಬ್ಬರು ಐಡಿಯಾಲಜಿಸ್ಟ್ ಆಗಿದ್ದರಿಂದ ಪಂಡಿತ್ ನೆಹರು ಈ ಬಗ್ಗೆ ಆಸಕ್ತಿಯನ್ನು ಕೂಡ ತೋರಲಿಲ್ಲ. ಆದರೆ ಬಾಬಾ ಒತ್ತಾಯಕ್ಕೆ ಮಣಿದು 1954ರಲ್ಲಿ DAE ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿಯನ್ನು ಸ್ಥಾಪಿಸಲಾಯಿತು. ಈ ಮೂಲಕ ಅಣುಶಕ್ತಿ ಕುರಿತು ಸಂಶೋಧನೆಗಳಿಗೆ ಒತ್ತು ನೀಡಲಾಯಿತು. ಅಣುಶಕ್ತಿಯ ಸಾರ್ವಜನಿಕ ಬಳಕೆಯ ಬಗ್ಗೆ ಸಂಶೋಧನೆ ನಡೆಸೋದು ಈ ಸಂಸ್ಥೆಯ ಕೆಲಸ ಆಗಿತ್ತು. ಉದಾಹರಣೆಗೆ ವಿದ್ಯುತ್ ಉತ್ಪಾದನೆ, ಈ ರೀತಿಯಾಗಿ ಸಾರ್ವಜನಿಕರ ಬಳಕೆಗೆ ಯೋಗ್ಯವಾಗುವಂಥ ಸಂಶೋಧನೆಯನ್ನು ಮಾಡಲಾಯಿತು. ಆದರೆ ಬಾಬಾ ಅಣುಬಾಂಬನ್ನ ತಯಾರಿಯ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ರು. ಸರ್ಕಾರದ ಆಸ್ತಿ ಅದಾಗಿರಲಿಲ್ಲ. 1954ರಲ್ಲೇ ಭಾರತ ತನ್ನ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಪಡೆಯಿತು. ಇದನ್ನು ಸಿರಸ್ ಅಂತ ಕರೆಯಲಾಯಿತು. ಆದರೆ ಬಾಬಾ ಆಸಕ್ತಿ ಮಾತ್ರ ಅಣ್ವಸ್ತ್ರ ತಯಾರಿ ಕುರಿತಂತೆ ಇತ್ತು, ಅಣುಬಾಂಬ್ನ ತಯಾರಿ ಕುರಿತಂತೆ ಇತ್ತು. ಬಾಂಬ್ ತಯಾರಿಕೆಗೆ ಬೇಕಾದಂಥ ಎಲ್ಲ ಸಂಶೋಧನೆಗಳನ್ನು, ಗ್ರೌಂಡ್ ವರ್ಕನ್ನು ಅವರು ಮಾಡ್ತಾನೇ ಇದ್ರು. ಅವರಿಗೆ ಬೇಕಾಗಿದ್ದು ಒಂದೇ ಒಂದು, ಸರ್ಕಾರದಿಂದ ಗ್ರೀನ್ ಸಿಗ್ನಲ್. 1962ರಲ್ಲಿ ಚೀನಾ ಭಾರತದ ಮೇಲೆ ಯುದ್ಧ ಸಾರಿತು. ಮರು ವರ್ಷ ಚೀನಾ ತನ್ನ ಅಣ್ವಸ್ತ್ರ ಪರೀಕ್ಷೆಯನ್ನು ಕೂಡ ನಡೆಸೋದಕ್ಕೆ ಪ್ರಾರಂಭ ಮಾಡಿತು. ಇದು ಭಾರತಕ್ಕೆ ಎಚ್ಚರಿಕೆ ಗಂಟೆಯಾಗಿತ್ತು. ಇನ್ನು 1968ರಲ್ಲಿ ನಾನ್ ಫ್ಲಾರಿಫರೇಷನ್ ಟ್ರೀಟಿ ಮಾಡಿಕೊಂಡು ಹೊಸದಾಗಿ ಯಾವುದೇ ರಾಷ್ಟ್ರ ಅಣ್ವಸ್ತ್ರ ತಯಾರಿಸದಂತೆ ನಿರ್ಬಂಧವನ್ನು ಕೂಡ ವಿಧಿಸಲಾಯಿತು. ಆ ಹೊತ್ತಿಗೆ ಅಮೆರಿಕ, ಸೋವಿಯತ್ ಯೂನಿಯನ್, ಚೀನಾ, UK, ಫ್ರಾನ್ಸ್ ಅಣ್ವಸ್ತ್ರ ರಾಷ್ಟ್ರಗಳಾಗಿದ್ವು. ಆದರೆ ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ. ಒಪ್ಪಂದ ಪಕ್ಷಪಾತಿಯಾಗಿದೆ ಅಂತ ಹೇಳಿ ಭಾರತ ಇದನ್ನು ವಿರೋಧ ಮಾಡಿತು. ಭಾರತದಲ್ಲಿ ಅಣ್ವಸ್ತ್ರ ಸಂಶೋಧನೆ ಮುಂದುವರಿತು. 1966ರಲ್ಲಿ ಅಣುಬಾಂಬ್ ಕನಸು ಕಂಡಿದ್ದ ಹೋಮಿ ಜಹಂಗೀರ್ ಬಾಬಾ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದರು.
ಈ ಹೊತ್ತಿಗಾಗಲೇ ಬಾಂಬ್ ಸಿದ್ಧವಾಗಿತ್ತು. ಆದರೆ ಪರೀಕ್ಷೆಗೆ ದಿನಗಣನೆ ಮಾತ್ರ ಆಗ್ತಾ ಇತ್ತು. ಇದರ ಮಧ್ಯೆ ಭಾರತ ಪಾಕಿಸ್ತಾನ ಯುದ್ಧ ನಡೆಯೋದಕ್ಕೆ ಪ್ರಾರಂಭ ಆಯಿತು. 1971ರಲ್ಲಿ ಈ ಯುದ್ಧ ನಡೀತು. ಪಾಕಿಸ್ತಾನದ ಇಬ್ಬಾಗದೊಂದಿಗೆ ಯುದ್ಧ ಕೊನೆಗೊಳ್ತು. ಭಾರತ ಯುದ್ಧದಲ್ಲಿ ಗೆದ್ದಿತ್ತು. ಮೇ 18, 1974ರಂದು ಪರೀಕ್ಷೆಗೆ ದಿನಾಂಕ ಫಿಕ್ಸ್ ಆಗಿತ್ತು. ಲೊಕೇಶನ್ ಪೋಖ್ರಾನ್, ರಾಜಸ್ಥಾನ. ಸ್ಮೈಲಿಂಗ್ ಬುದ್ಧ ಹೆಸರಿನಲ್ಲಿ ಬಾಂಬ್ ಪರೀಕ್ಷೆಗೆ ತಯಾರಾಗಿತ್ತು. ಈ ಬಾಂಬ್ ತಯಾರಿಕೆ ಹಿಂದೆ 74 ಇಂಜಿನಿಯರ್ಗಳು ಕೆಲಸ ಮಾಡಿದರು. ಪರೀಕ್ಷೆ ಯಶಸ್ವಿಯಾಗಿತ್ತು. ಭಾರತ ಇದನ್ನು ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅಂತ ಕರೀತು. ಆದರೂ ಅಮೆರಿಕ, ಕೆನಡಾ ಭಾರತದ ಮೇಲೆ ಪ್ರಮುಖ ನಿರ್ಬಂಧಗಳನ್ನು ಹೇರಿತು. ಮುಂದಿನ 24 ವರ್ಷ ಭಾರತದಲ್ಲಿ ಈ ರೀತಿಯ ಯಾವುದೇ ಅಣ್ವಸ್ತ್ರ ಪರೀಕ್ಷೆಗಳು ಆಗಲಿಲ್ಲ. ಆದರೆ 1980ರಲ್ಲಿ ಪಾಕಿಸ್ತಾನ ಅಣ್ವಸ್ತ್ರ ತಯಾರಿಕೆಯಲ್ಲಿ ತೊಡಗಿಕೊಂಡಿತ್ತು. 90ರ ದಶಕದಲ್ಲಿ ಸೋವಿಯತ್ ಯೂನಿಯನ್ ಪತನಗೊಳ್ತು. ತನ್ಮೂಲಕ ಭಾರತದ ಅತೀ ದೊಡ್ಡ ರಕ್ಷಣಾ ಪಾಲುದಾರನಾಗಿದ್ದಂಥ ಸೋವಿಯತ್ನಿಂದ ಒಂದು ದೊಡ್ಡ ಆಘಾತವೇ ಭಾರತಕ್ಕೆ ಎದುರಾಗಿತ್ತು. ಜೊತೆಗೆ ವಿಶ್ವಸಂಸ್ಥೆ CTBT ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿಯನ್ನು ಹೊಸ ನಿರ್ಣಯ ಜಾರಿಗೆ ತಂತು. 1995ರಲ್ಲಿ ಪ್ರಧಾನಿ ನರಸಿಂಹರಾವ್ ಮತ್ತೊಂದು ಅಣು ಪರೀಕ್ಷೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಪರೀಕ್ಷೆಗೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಆದರೆ ಅದೇ ಜಾಗ ಪೋಖ್ರಾನ್ನಲ್ಲೇ ಸಿದ್ಧ ಆಗಿತ್ತು. ಆದರೆ ಅಮೆರಿಕದ ಗೂಢಚರ್ಯ ಉಪಗ್ರಹಗಳು ಭಾರತದ ಸಿದ್ಧತೆಯನ್ನು ಪತ್ತೆ ಹಚ್ಚಿದ್ವು. ಪ್ರಯತ್ನ ವಿಫಲ ಆಯಿತು. 1996ರಲ್ಲಿ ಪ್ರಧಾನಿಯಾಗಿದ್ದಂಥ ವಾಜಪೇಯಿ ಈ ಪ್ರಯತ್ನವನ್ನು ಮತ್ತೆ ಮುಂದುವರಿಸಿದ್ರು. ಆದರೆ ವಾಜಪೇಯಿ ಸರ್ಕಾರ ಕೆಲವೇ ದಿನಗಳಲ್ಲಿ ಪತನ ಆಯಿತು. 11 ದಿನಗಳಲ್ಲಿ ಪತನ ಆಯಿತು. ಮತ್ತೆ ಇಡೀ ಯೋಜನೆ ಹಳ್ಳ ಹಿಡಿತು. 1998ರಲ್ಲಿ ಮತ್ತೆ ಪ್ರಧಾನಿಯಾದ ವಾಜಪೇಯಿ ಅಮೆರಿಕದ ಕಣ್ತಪ್ಪಿಸಿ ಅಣು ಪರೀಕ್ಷೆ ನಡೆಸೋದಕ್ಕೆ ಯೋಜನೆಯನ್ನು ಸಿದ್ಧಪಡಿಸಿದ್ರು. ಈ ಬಾರಿ ಯೋಜನೆಗೆ ಸಾಕಷ್ಟು ಅಡೆತಡೆಗಳು ಬಂದಿದ್ವು. ಅಮೆರಿಕದ ಸ್ಪೈ ಸ್ಯಾಟಲೈಟ್ಗಳನ್ನು ಕಣ್ತಪ್ಪಿಸಿ ಇಡೀ ಯೋಜನೆ ಸಿದ್ಧತೆ ಮಾಡಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಯೋಜನೆಯ ಸಿದ್ಧತೆಯನ್ನು ರಾತ್ರಿ ವೇಳೆಯೇ ನಡೆಸಿ ಹಗಲಿನಲ್ಲಿ ಆ ಸ್ಥಳದಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ಇರುವಂತೆ ನೋಡಿಕೊಳ್ಳಲಾಗಿತ್ತು. ಅಮೆರಿಕದ ಸ್ಪೈ ಸ್ಯಾಟಲೈಟ್ ಕಣ್ಣಿಗೆ ಬೀಳದಂತೆ ಎಲ್ಲ ಸಿದ್ಧತೆಗಳನ್ನು ಯಾರಿಗೂ ಅನುಮಾನ ಬಾರದಂತೆ ಮಾಡಿ ಮುಗಿಸಿದರು ನಮ್ಮ ವಿಜ್ಞಾನಿಗಳು. ಜೊತೆಗೆ ಅಮೆರಿಕ ಗೂಢಚರ್ಯೆ ಭಾರತದ ಟೆಲಿಫೋನ್ ಕದ್ದಾಲಿಕೆಯನ್ನು ಕೂಡ ಮಾಡ್ತಾ ಇತ್ತು. ಇದರಿಂದಲೂ ತಪ್ಪಿಸ್ಕೊಳ್ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ವೈಟ್ ಹೌಸ್, ವಿಸ್ಕಿ, ತಾಜ್ ಮಹಲ್ ಹೀಗೆ ಕೋಡ್ ವರ್ಡ್ಗಳ ಮೂಲಕ ಸಂಭಾಷಣೆಯನ್ನು ನಡೆಸಲಾಗ್ತಾ ಇತ್ತು. ಇನ್ನು ವಿಜ್ಞಾನಿಗಳಂತೂ ವೇಷ ಮರೆಸ್ಕೊಂಡು ಕೆಲಸ ಮಾಡ್ತಾ ಇದ್ರು. ಅದರಲ್ಲೂ ಒಬ್ಬರು ಡಾಕ್ಟರ್ ಅಬ್ದುಲ್ ಕಲಾಂ ಮೇಜರ್ ಜನರಲ್ ಪೃಥ್ವಿರಾಜ್ ಆಗಿ ಪೋಖ್ರಾನ್ನಲ್ಲಿ ಮಿಲಿಟರಿ ಯೂನಿಫಾರ್ಮನ್ನು ತೊಟ್ಟು ಕೆಲಸ ಮಾಡ್ತಾ ಇದ್ರು. ಇಡೀ ಯೋಜನೆ ಕುರಿತು ಪ್ರಧಾನಿಗಳು ಮತ್ತು ಅವರ ನಂಬಿಕಸ್ಥರಿಗೆ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಮೇ 11, 1998ರಂದು 3 ಅಣುಬಾಂಬ್ಗಳನ್ನು ಪರೀಕ್ಷಿಸಲಾಯಿತು. 13ನೇ ತಾರೀಕಿನಂದು ಮತ್ತೆರಡು ಬಾಂಬನ್ನು ಟೆಸ್ಟ್ ಮಾಡಲಾಯಿತು. ಪರೀಕ್ಷೆಯ ನಂತರ ಪೋಖ್ರಾನ್ನಿಂದ ವೈಟ್ ಹೌಸ್ ಹ್ಯಾಸ್ ಕೊಲಾಪ್ಸ್ಡ್ ಅನ್ನುವಂಥ ಸಂದೇಶ ದೆಹಲಿಗೆ ರವಾನೆಯಾಗಿತ್ತು. ಈ ಮೂಲಕ ಭಾರತ ನ್ಯೂಕ್ಲಿಯರ್ ದೇಶಗಳ ಪಟ್ಟಿಗೆ ಸೇರಿತು. ಈ ಮೂಲಕ ಭಾರತ ಯುದ್ಧ ಸಾಮಗ್ರಿಗಳಲ್ಲಿ ಅಣುಶಕ್ತಿ ಬಳಸೋದಾಗಿ ಘೋಷಿಸಿಕೊಂಡಿತ್ತು. ಭಾರತ ಅಣು ಪರೀಕ್ಷೆ ನಡೆಸದಂತೆ ಕಾದಿದ್ದಂಥ ಅಮೆರಿಕಾಗೆ ಆಘಾತ ಆಗಿತ್ತು. ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತದ ವಿರುದ್ಧ ನಿರ್ಬಂಧವನ್ನು ಹೇರಿದ್ವು. ಪ್ರಧಾನಿ ವಾಜಪೇಯಿ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಪ್ರತಿಪಾದನೆ ಮಾಡಿದರು. ಎಂಥ ಪರಿಸ್ಥಿತಿಯಲ್ಲೂ ಭಾರತ ಅಣ್ವಸ್ತ್ರವನ್ನು ಮೊದಲು ಬಳಸೋದಿಲ್ಲ. ಆದರೆ ಯಾರಿಗಾದರೂ ರಿಯಾಕ್ಷನ್ ಕೊಡೋ ರೀತಿಯಲ್ಲಿ ಒಂದು ವೇಳೆ ದೇಶದ ಭದ್ರತೆಗೆ ಅಪಾಯ ಎದುರಾದರೆ ನಾವು ಬಳಸ್ತೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು. ಇವತ್ತಿಗೂ ಇದೇ ಮಾತನ್ನು ಭಾರತ ನಡೆಸ್ಕೊಂಡು ಬಂದಿದೆ. ಒಂದು ವೇಳೆ ಆ ಸಮಯದಲ್ಲಿ ಸರ್ಕಾರ ಅಣುಬಾಂಬ್ ತಯಾರಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋಗಿದ್ರೆ ಇಂದು ಉಕ್ರೇನ್ಗೆ ಬಂದಂಥ ಸ್ಥಿತಿ ನಮಗೂ ಬರ್ತಾ ಇತ್ತು. ಯಾವೆಲ್ಲ ದೇಶಗಳು ಉಕ್ರೇನ್ನ ರಕ್ಷಣೆ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ರು ಅದೇ ದೇಶಗಳು ಉಕ್ರೇನ್ನ ಮೇಲೆ ಯುದ್ಧ ಸಾರಿದ್ದಾವೆ. ಹಾಗಾಗಿಯೇ ಭಾರತದ ಈ ನಿರ್ಧಾರ ದೇಶವನ್ನು ಒಂದು ಸದೃಢ ಮಿಲಿಟರಿ ಶಕ್ತಿಯನ್ನಾಗಿಸಿದ್ದು ಮಾತ್ರವಲ್ಲ, ಸದೃಢ ಬಲಶಾಲಿ ಆರ್ಥಿಕ ಶಕ್ತಿಯನ್ನು ಕೂಡ ಮಾಡ್ತು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.